ಭಕ್ತ ಚಿಂತಾಮಣಿ 10ನೆಯ ಭಾಗ. ಭಗವಂತನು ನಮ್ಮ ಹೃದಯದಲ್ಲಿಯೇ ಸದಾಕಾಲ ಇರಬೇಕಾದ್ರೆ ಏನು ಮಾಡಬೇಕು ಅಂತ ಕವಿ ಹೇಳ್ತಾ ಇದ್ದಾನೆ. ನಾವು ನಿರಂತರ ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ ಅಥವಾ ಶ್ರೀಮಾತ್ರೇ ನಮಃ ಹೀಗೆ ಯಾವುದಾದರೂ ನಾಮಸ್ಮರಣೆ ಮಾಡಬೇಕು. ಸಾಧ್ಯವಾದರೆ ಧ್ಯಾನವನ್ನು ಮಾಡಬಹುದು. ಅದಕ್ಕೂ ಸಮಯವನ್ನು ಹೇಳಿರುವರು. ಮಧ್ಯರಾತ್ರಿ ಮಾಡಿದರೆ ಬಹಳ ಒಳ್ಳೆಯದು ಅಂತ. ಹೃದಯ ಜ್ಯೋತಿಯ ಮೇಲೆ ಮನಸ್ಸನ್ನಿಟ್ಟು ಮಾಡುವ ಧ್ಯಾನ ಶ್ರೇಷ್ಠವಾದದ್ದು. ಸೂರ್ಯನಲ್ಲಿಯೂ ಚಂದ್ರನಲ್ಲಿಯೂ ಬೆಳಗುವ ಜ್ಯೋತಿಯೇ ಹೃದಯ ಜ್ಯೋತಿಯಲ್ಲಿಯೂ ಬೆಳಗುವುದು ಅಂತ ಹೇಳಿ ವೇದಗಳು ಹೇಳಿವೆ. ಭಗವಂತನಲ್ಲಿರುವ ತೇಜಸ್ಸೇ ಸೂರ್ಯನಲ್ಲಿಯೂ ಚಂದ್ರನಲ್ಲಿಯೂ ಇರುವುದು. ಅದೇ ತೇಜಸ್ಸು ನಿನ್ನ ಹೃದಯದಲ್ಲಿರುವುದು. ಆದರೂ ಕಷ್ಟಗಳಿಗೆ ಭಯಪಡ್ತೇವೆ. ನಿನ್ನ ಬಳಿಗೆ ಬಂದು ಅದು ಬೇಕು ಇದು ಬೇಕು ಅಂತ ಕೇಳಿ ಕೇಳಿ ಬೇಸತ್ತು ಹೋಗಿಬಿಟ್ಟಿದ್ದೇನೆ. ಆದ್ದರಿಂದ ಆ ಮೋಕ್ಷವನ್ನು ಕರುಣಿಸು. ನೀನು ಹೇಗೆ ಗುಡಿಯಲ್ಲಿ ನಿಶ್ಚಿಂತನಾಗಿ ನಿಂತಿರುವೆಯೋ ಹಾಗೆ ಈ ಸಂಸಾರವೆಂಬ ಜೀವನದಲ್ಲಿ ನಿಶ್ಚಿಂತನಾಗಿ ಇರುವಂತೆ ಮಾಡು ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದಾನೆ ಕವಿ. ಆ ರೀತಿ ಇರಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿ ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ. ಪಾತ್ರೆಯನ್ನು ತೊಳೆದಾಗ ಕೆಲವು ಕಡೆ ಶುಚಿಯಾಗುವುದಿಲ್ಲ. ಆಗಲೂ ಇನ್ನೂ ಹೋಗಿರುವುದಿಲ್ಲ. ಮತ್ತೆ ಮತ್ತೆ ತೊಳೆಯಬೇಕು. ಹೀಗಿರುವಾಗ ಅನೇಕ ಜನ್ಮಗಳಿಂದ ಬಂದಿರುವ ಗುಣಗಳನ್ನು ನಾಶಪಡಿಸಬೇಕಾದರೆ ಮನಸ್ಸನ್ನು ಶುದ್ಧಿಗೊಳಿಸಬೇಕು. ಭಗವನ್ ನಾಮಸ್ಮರಣೆ ಸಾಕು ಎನ್ನುವುದು ಕವಿಯ ಭಾವನೆ.